ನಮ್ಮ ಡ್ರೀಮ್ಸ್ನ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಎರಡನೇದು, ನಮ್ಮ ಪೊಟೆನ್ಷಿಯಲ್ ಏನಿದೆ ಅದನ್ನು ನಾವು ಫುಲ್ಲಾಗಿ ಯೂಟಿಲೈಸ್ ಮಾಡ್ಕೊಬೇಕು. ಅದಕ್ಕೆ ನಮ್ಮ ಆಲೋಚನೆಗಳು ಸರಿಯಾಗಿರಬೇಕು. ನೆಕ್ಸ್ಟು, ಚಿಯಾಂಗ್ ಮತ್ತು ಜೊನಾಥನ್ ನಡುವೆ ನಡೆಯೋ ಕಾನ್ವರ್ಸೇಷನ್ ತುಂಬ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಅದರೊಳಗೆ ಚಿಯಾಂಗ್ ಕೆಲವೊಂದು ವಿಷಯಗಳನ್ನ ಜೊನಾಥನ್ಗೆ ಟೀಚ್ ಮಾಡ್ತಾರೆ, ಪ್ರೀತಿ ಬಗ್ಗೆ ಮತ್ತು ಫರ್ಗಿವ್ನೆಸ್ ಬಗ್ಗೆ. ಕ್ಷಮೆ ಅಂದರೆ ನಿನ್ನ ಸಮುದಾಯವನ್ನು ಹೊರಗಾಕಿರ್ಬೋದು, ಬಟ್ ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಬಾರ್ದು. ನಮಗೆ ಯಾವುದೋ ಒಂದು ಸಾಧನೆ ಮಾಡಬೇಕು ಅಂದರೆ ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು ಅಂತ ಹೋದಾಗ ಅವಮಾನಗಳು, ತಿರಸ್ಕಾರ ಇದೆಲ್ಲ ಬಂದೇ ಬರುತ್ತೆ. ಬಟ್ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಬಾರ್ದು. ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ಅವ್ರಿಗೆ ನಮ್ಮ ಕೈಲಾದ ಸಹಾಯವನ್ನು ನಾವು ಏನು ಕಲ್ತ್ಕೊಂಡಿದ್ದೀವೋ ಆ ನಾಲೆಡ್ಜ್ ಶೇರ್ ಮಾಡಬೇಕು ಅಂತ ಚಿಯಾಂಗ್ ಹೇಳಿರ್ತಾರೆ. ಸೊ ಇದು ಅಂದರೆ ಪ್ರೀತಿ ಮತ್ತು ಕ್ಷಮೆ ಈ ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ಚರ್ಚೆ ಮಾಡಲಾಗಿದೆ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಅಂದರೆ ನಾವು ಏನಾದರೂ ಒಂದು ಅಚೀವ್